ಲೋಕಸಭಾ ತಯಾರಿ ಬಿಜೆಪಿ ಕಿತ್ತಾಟ ಬಹಿರಂಗ. ಬಿಜೆಪಿ ನಾಯಕರಿಗೆ ಒಂದ್ ಕಡೆ ಹಿರಿಯರ ಕ್ಷೇತ್ರಗಳ ತಲೆನೋವು ಎದುರಾಗಿದೆ, ಮತ್ತೊಂದು ಕಡೆ ಬಣ ಸಂಘರ್ಷ ಇರುವ ಕ್ಷೇತ್ರಗಳ ಬಿಕ್ಕಟ್ಟು. ವರಿಷ್ಠರ ಫರ್ಮಾನಿಗೂ ಬಗ್ಗದ ಹಾಲಿಗಳ ವಿರುದ್ಧ ಸ್ವಪಕ್ಷೀಯರೇ ರೆಬಲ್ ಆಗ್ತಾ ಇದ್ದಾರೆ. ಕೆಲವು ಕ್ಷೇತ್ರಗಳ ಒಳ ರಾಜಕೀಯ ಸಂಘರ್ಷ ಹೈಕಮಾಂಡ್ ಅಂಗಳ ತನಕ ಹೋಗಿ ಬಿದ್ದಿದೆ. ಈಗ ಹೈಕಮಾಂಡ್ ಹೈಕಮಾಂಡ್ಗೆ ವರದಿ ಕೊಡಲು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಮುಂದಾಗಿದ್ದಾರಂತೆ. ಈ ರೀತಿಯಾಗಿ ಬಹಿರಂಗ ಕಿತ್ತಾಟದಲ್ಲೇ ವಿಧಾನಸಭಾ ಚುನಾವಣೆಯಲ್ಲಿ ಅವರು ದೊಡ್ಡ ಪೆಟ್ಟನ್ ತಿಂದ್ರು. ಈಗ MP ಚುನಾವಣೆಯಲ್ಲೂ ಅದೇ ಸುದ್ದಿ ಕೇಳಿ ಬರ್ತಾ ಇದೆ. ವರಿಷ್ಠರ ಫರ್ಮಾನಿಗೂ ಕೂಡ ಬಗ್ತಾ ಇಲ್ವಂತೆ. ಅಂದ್ರೆ ಈಗ ಆಲ್ರೆಡಿ ಸಂಸದರೆಲ್ಲ ಯಾರಿದ್ದಾರೆ, ಹಾಲಿ ಸಂಸದರು, ಅವರ ವಿರುದ್ಧ ಸ್ವಪಕ್ಷೀಯರೇ ರೆಬಲ್ ಆಗ್ತಾ ಇದ್ದಾರೆ ಅಂತ. ಸುಮಾರು 8 ಕ್ಷೇತ್ರಗಳಲ್ಲಿ ನೋಡ್ತಾ ಹೋಗೋಣ ಈಗ ಬಿಜೆಪಿಗೆ ಈ ಒಂದು ಯಾವೆಲ್ಲ ಕ್ಷೇತ್ರಗಳ ಟೆನ್ಷನ್ ಇದೆ ಅಂತ. ಆಲ್ರೆಡಿ ಒಂದೆರಡು ಸಭೆಯನ್ನ ಮಾಡಿದೆ ಬಿಜೆಪಿ. ಬೀದರ್ನಿಂದ ಶುರು ಮಾಡಿ ಪೂರ್ತಿ ಯಾರ್ಯಾರನ್ನು ಹಾಕಬೇಕು ಅಂತ. ಹೀಗಿರುವಾಗ 10ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಹಿರಿಯರ ಮತ್ತು ನಿವೃತ್ತಿ ಘೋಷಿಸಿದವರಿಂದ ಸವಾಲಂತೆ. ಇದೀಗ ಒಟ್ಟು 8 ಕ್ಷೇತ್ರಗಳಲ್ಲಿ ಮರುಸ್ಪರ್ಧೆಗೆ ಸಂಸದರಿಗೆ ಯಾರೆಲ್ಲ ಮುಂದಾಗಿದ್ದಾರೆ ಅವರಿಗೆ ಪಕ್ಷದಿಂದಲೇ ವಿರೋಧ ಕೇಳಿ ಬರ್ತಾ ಇದೆ. ಹಾಲಿಗಳಿಗೆ ಟಿಕೆಟ್ ಕೊಡಬೇಡಿ ಅಂತ ಸ್ವಪಕ್ಷೀಯರೇ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರಂತೆ. ನಿನ್ನೆ ನಡೆದ ಸಭೆಯಲ್ಲಿ ಬೀದರ್, ಕೊಪ್ಪಳ, ಬಳ್ಳಾರಿ ಕ್ಷೇತ್ರಗಳಲ್ಲಿನ ಆಂತರಿಕ ಕಲಹ ಸ್ಫೋಟವಾಗಿದೆ. ಇದೀಗ ಬೀದರ್ ಸಂಸದ ಕೇಂದ್ರ ಸಚಿವರಾಗಿರೋ ಭಗವಂತ್ ಖೂಬಾ ವಿರುದ್ಧ ಬೀದರ್ನ ಜಿಲ್ಲಾ ಶಾಸಕರು ಸಿಡ್ದೆದ್ದಿದ್ದಾರೆ. ಪ್ರಭು ಚೌಹಾಣ್ ಅವರು ಪ್ರಮುಖವಾಗಿ ಹಂಗ್ ನೋಡೋದಾದ್ರೆ. ಕೊಪ್ಪಳದಲ್ಲೂ ಕೂಡ ಹಾಲಿ ಸಂಸದ ಕರಡಿ ಸಂಗಣ್ಣಗೆ ವಿರೋಧ ವ್ಯಕ್ತವಾಗ್ತಾ ಇದೆಯಂತೆ. ಚಿಕ್ಕಬಳ್ಳಾಪುರ, ಮಂಡ್ಯ ಕ್ಷೇತ್ರದಲ್ಲೂ ಗೊಂದಲ ಇದೆ. ಬಳ್ಳಾರಿ ಸಂಸದ ದೇವೇಂದ್ರಪ್ಪಗೂ ಕೆಲವರಿಂದ ಟಿಕೆಟ್ ಕೊಡೋದು ಬೇಡ ಅಂತ ಒತ್ತಾಯ ಕೇಳಿ ಬರ್ತಾ ಇದೆಯಂತೆ. ಒಟ್ಟಿದೀಗ ಹಾಲಿ ಸಂಸದರಿಗೆ ಅವ್ರು ಬೇಡ, ಈ ಸಲ ಅವ್ರಿಗೆ ಟಿಕೆಟ್ ಕೊಡೋದು ಬೇಡ, ಅವ್ರಿಗೆ ಬೇರೆಯವ್ರಿಗೆ ಕೊಡಿ ಅಂತ ಸ್ವಪಕ್ಷದವರೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.